ಏಯ್ ಈ ಜಾಗ ನಿನ್ಗೆ ಗೊತ್ತು? ನಾನು ಸೀನಿಯರ್ ತೋರಿಸ್ಬೇಕಣೋ, ಅವಾಗ ಗೊತ್ತಾಗಿದ್ದು. ಏಯ್ ಬಿಡ್ತಾರೆ ಒಳಗೆ? ಸ್ಕೂಲ್ ಹುಡ್ಕೊಂತಾರೆ ಆಡ್ಬೇಡ್ವು. ನಾವೀಗ ಕಾಲೇಜ್ ಹುಡುಗರು ಏನ್ ಬೇಕಾದ್ರೂ ಮಾಡ್ಬೋದು. ಸರಿ ನಡಿ, ಚೆನ್ನಾಗಿ ಕುಣಿದು ಕುಪ್ಪಳಿಸ್ಬಿಡೋಣ. ಏನಂತ ಸೂಪರ್. ಸರಿ ಇದೆಲ್ಲ ಮೇಲಿರಿ, ನಾನು ಡ್ರಿಂಕ್ಸ್ ಆರ್ಡರ್ ಮಾಡಿ ಬರ್ತೀನಿ. ಬಾಯ್ ಬಾಯ್. ಹೌದೌದು, ಇವತ್ತು ಬಂದೆ ಮಲೇಷ್ಯಾದಿಂದ. ಹೌದು, ಇದೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿದೆ. ದುಡ್ಡು ಮುಖ್ಯ, ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಈಗ ಅದೇ ಮುಖ್ಯ. ಸರಿ, ಕ್ಲಬ್ಬಲ್ಲಿ ಸಿಗೋಣ. ಓಕೆ ಬಾಯ್. ಹಾಯ್ ಮೈ ಡಿಯರ್ ಸನ್, ಹೇಗೆ ನಡೀತಿದೆ ಕಾಲೇಜು? ನಟಿಯದೆಲ್ಲ ನಿಮ್ ಜಮಾನ, ನಮ್ದೇನಿದ್ರು ಓಡೋದು, ಅದು ರಾಕೆಟ್ ಸ್ಪೀಡ್ ಅಲ್ಲಿ. ಅಷ್ಟೊಂದು ಸ್ಪೀಡ್ ಒಳ್ಳೇದಲ್ಲ ಅಂತ ಹೇಳಿ ನಿಮ್ಮ ಮಗನ್ಗೆ. ಓಡಿ ಡ್ಯಾಡಿ ಮಮ್ಮಿನ, ಅದೆಲ್ಲ ಬಿಡಿ. ನನಗೆ ಮಲೇಷ್ಯಾದಿಂದ ಏನ್ ತಂದಿದ್ದೀರಾ? ನಿನಗ ತರದೇ ಇರ್ತೀನಿ ಮಗನೇ. ಮೊಬೈಲ್. ವಾವ್, ರೀ ಎಷ್ಟು ಮೊಬೈಲ್ ಕೊಡಿಸ್ತೀರಿ ಅವನ್ಗೆ? ಅವನು ಕಾಲೇಜ್ಗೆ ಹೋಗೋ ಹುಡುಗ, ಇವೆಲ್ಲ ಬೇಕಾ? ಅವನನ್ನ ಮುದ್ದು ಮಾಡಿ ಮಾಡಿ ಹಾಳು ಮಾಡ್ತಾ ಇದ್ದೀರಾ. ನೋಡಿ ಡ್ಯಾಡಿ ಮಮ್ಮಿನ, ಇವಾಗ ನಾನು ಹಾಳಾಗೋಗಿದ್ದೀನಾ? ಇಲ್ಲ ಮತ್ತೆ ಬಿಡು ಸುಲೋಚನ, ಮೊಬೈಲ್ ತಾನೆ, ಈಗಲ್ದ ಇದನ್ನೆಲ್ಲ ಇನ್ನು ಯಾವಾಗ ಎಂಜಾಯ್ ಮಾಡ್ತಾನೆ? ಕಂದ, ನೀನು ಹೋಗ್ಬಾ, ನಿನ್ ಲೇಟ್ ಆಗುತ್ತೆ. ಥ್ಯಾಂಕ್ ಯು ಡ್ಯಾಡಿ, ಸ್ವೀಟ್ ಡ್ಯಾಡಿ. ಬಾಯ್ ಡ್ಯಾಡಿ, ಬಾಯ್ ಮಮ್ಮಿ. ಮಿನಿಸ್ಟ್ರು ಫೋನ್ ಮಾಡಿದ್ದಾರೆ. ಹಲೋ, ಹೇಳಿ. ಏಯ್ ಬಂದ್ರ ಒಳಗೆ? ಮನೇಲಿ ಯಾರು ಇಲ್ವಾ? ಯಾರೂ ಇಲ್ಲ. ಮಾಮ್ ಡ್ಯಾಡ್ ಇಬ್ರು ಕೇದಾರ್ನಾಥ್ ಬದ್ರಿ ಟ್ರಿಪ್ಗೆ ಹೋಗಿದ್ದಾರೆ. ಬರೋದಿನ 15 ದಿನ ಆಗತ್ತೆ. ಸೂಪರ್ ಅಮ್ಮ, 15 ದಿನ ನಾವೇನ್ ಬೇಕಾದ್ರೂ ಮಾಡ್ಬೋದು. ನಮ್ಮನ್ನ ಯಾರು ಏನು ಕೇಳೋರಿಲ್ಲ. ಹೌದು, ಇವತ್ತೆಲ್ಲ ನಾವು ಇಲ್ಲಿ ಯಾಕೆ ಸೇರಿದ್ವಿ? ಏನು ಇನ್ನೂ ಗೊತ್ತಾಗಿಲ್ವಾ? ಲೇ ರವಿ, ಹೇಳಿಲ್ವಾ? ನಾನು ಹೇಳಿಲ್ಲಪ್ಪ. ತುಂಬಾ ರಿಸ್ಕ್ ಅಲ್ವೇನೋ? ಲೋ, ರಿಸ್ಕ್ ಇಲ್ದಿರೋ ಲೈಫಲ್ಲಿ ಎಂತ ಮಜಾ ಇರತ್ತೆ ಹೇಳು? ಇವತ್ತು ಏನಾದ್ರೂ ಆಗ್ಲಿ, ಆ ಕೆಲಸ ಮಾಡೇ ಬಿಡ್ಬೇಕು. ಏನ್ರೋ ವಿಷಯ ನಮಗೂ ಅರ್ಥ ಆಗುತ್ತೆ, ಹೇಳ್ರು. ನೀವೆಲ್ಲ ಸೇರಿ ನನ್ನ ಕಿಡ್ನಾಪ್ ಮಾಡ್ತೀರಲ್ಲ? ಏನು ವಿಷ್ಣುನ ಕಿಡ್ನಾಪ್ ಮಾಡಿ ಅವನ ಅಪ್ಪನ ಹತ್ರ 25 ಲಕ್ಷ ವಸೂಲಿ ಮಾಡ್ಬೇಕಲ್ಲ? ಏನು 25 ಲಕ್ಷ? ಹ್ಞೂ, ಮತ್ತೆ ಪಬ್ಗೋಗೋದಿಕ್ಕೆ, ದೋಪ್ ಹೊಡೋದಿಕ್ಕೆ, ಎಣ್ಣೆ ಹೊಡಿಯೋದಕ್ಕಾದ್ರೂ ಬೇಡವೇನೋ? ಮನೇಲಿ ಕೊಡೋ ಪಾಕೆಟ್ ಮನಿ ಯಾವ್ದಕ್ಕೆ ಸಾಕಾಗತ್ತೆ ಹೇಳೋ? ಲೋ, ನಿಮ್ಮಪ್ಪ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಏನೋ ಮಾಡೋದು? ನೀನ್ ಬೇರೆ. ನಮ್ಮಪ್ಪ ಪೊಲೀಸ್ ಕಂಪ್ಲೇಂಟ್ ಕೊಡೋದಕ್ಕೆ ಚಾನ್ಸೇ ಇಲ್ಲ. ಯಾಕೆಂದ್ರೆ ಅವ್ರ ಹತ್ರ ಇರೋದೆಲ್ಲ ಬ್ಲ್ಯಾಕ್ ಮನಿ. ಅದು ಅಲ್ಲದೆ ನನ್ಗೆ ಅಂದ್ರೆ ನಮ್ಮಪ್ಪ ಎಷ್ಟು ಬೇಕಾದ್ರೂ ಕೊಡ್ತಾರೆ. ಆದ್ರೆ ನಮ್ ನಂಬರಿಂದ ಫೋನ್ ಮಾಡಿದ್ರೆ ಗೊತ್ತಾಗೋದಿಲ್ವೇನೋ? ಕುಲ್ಜಾ ಸಿಮ್ ತಗೋ, ಇದರಿಂದ ಕಾಲ್ ಮಾಡು. ನಾವ್ ಯಾರು ಸಿಕ್ಕಾಕೊಳ್ಳೋದಿಲ್ಲ. ತಗೋ. ಇದೆಲ್ಲಿಂದ ಬಂತು? ಇದ್ರ ಹಿಂದೆ ಒಂದು ರೊಮ್ಯಾಂಟಿಕ್ ಸ್ಟೋರಿನೇ ಇದೆ ಮಗ. ಅದೆಲ್ಲ ಆಮೇಲೆ ಹೇಳ್ತೀನಿ. ಮೊದ್ಲು ಇದನ್ನ ನಿನ್ ಮೊಬೈಲ್ಗೆ ಹಾಕು. ಕಿಲಾಡಿ ಕಣೋ ನೀನು. ರವಿಶಂಕರ್ ಸರ್, ನಿಮ್ಮ ಕಂಪ್ನಿ ಟೆಂಡರ್ ಅಪ್ರೂವ್ ಮಾಡೋಕ್ಕೋಸ್ಕರ ಸರ್ಕಾರ ಜೊತೆ ಫೈಟ್ ಮಾಡಿ ತುಂಬ ರಿಸ್ಕ್ ತಗೋಬೇಕಾಯ್ತು. ಕಾರಣ ಕ್ವಾಲಿಟಿ. ನಿಮ್ಮ ಕಂಪ್ನಿಯಿಂದ ಒಳ್ಳೆ ಸರ್ವಿಸ್ ಕೊಡಬೇಕು. ಗೊತ್ತು ಸರ್, 3 ಕೋಟಿ ರೂಪಾಯಿ ಪ್ರಾಜೆಕ್ಟನ್ನು ಕೊಡಿಸೋದು ಅಂದರೆ ಅದು ಪ್ರಾಮಾಣಿಕವಾಗಿ ಅಷ್ಟು ಸುಲಭ ಅಲ್ಲ ಸರ್. ಅದೇ ರೀತಿ ನಾನು ಕೂಡ ನಿಮ್ಮ ನಂಬಿಕೆನ ಉಳಿಸ್ಕೋತೀನಿ ಸರ್. ಸರ್, ನಿಮ್ಮನ್ನ ನೋಡ್ಲಿಕ್ಕೋಸ್ಕರ ನಾನೇ ಹೇಳಿದ್ದು ಕಲಿಸಿ. ಇತ್ತೀಚೆಗೆ ನಮ್ಮ ಗೃಹ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಒಂದು ಹತ್ಯೆ ನಡೀತು. ಹಾಗೆ ಅಕ್ರಮಗಳು ಜಾಸ್ತಿ ಆಗ್ತಾ ಇದೆ. ಇದನ್ನೆಲ್ಲ ತಡೆಗಟ್ಟಬೇಕು ಅಂತ ಸೆಕ್ಯೂರಿಟಿ ಸೇಫ್ಟಿ ಮೆಷರ್ಸ್ನಿಂದ ನಮ್ಮ ರಾಜ್ಯದ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ, ಕಚೇರಿಗಳಲ್ಲಿ CCTV ಸೆಕ್ಯೂರಿಟಿ ಸಿಸ್ಟಮ್ ಅಳವಡಿಸಬೇಕು ಅಂತ ತೀರ್ಮಾನ ಮಾಡಿದೆ.
ಗುಡ್ ವರ್ಕ್ಸು. ಸರ್, ಈಗ ತುಂಬ ಹೊಸ ಟೆಕ್ನಾಲಜಿ ಬಂದಿದೆ. ಇಡೀ ರಾಜ್ಯದ ಎಲ್ಲ ಸ್ಟೇಷನಲ್ಲೂ ಏನು ನಡೀತಿದೆ ಅನ್ನೋದನ್ನು ಇಲ್ಲೇ ಕೂತ್ಕೊಂಡು ನೋಡ್ಬೋದು. ಸರ್, ಒಂದು ನಿಮಿಷ. ಇದನ್ನೆಲ್ಲ ಸ್ಟಡಿ ಮಾಡಿ ನನಗೆ ರಿಪೋರ್ಟ್ ಮಾಡಿ, ಆಮೇಲೆ ನಾನು ನಿಮಗೆ ಅಪ್ರೂವಲ್ ಕೊಡ್ತೀನಿ. ಹಲೋ ಹಲೋ, ಸರಿಯಾಗಿ ಕೇಳಿಸ್ಕೊ. ನಾವು ನಿನ್ ಮಗನ್ನ ಕಿಡ್ನಾಪ್ ಮಾಡಿದೀವಿ. 25 ಲಕ್ಷ ತಂದ್ಕೊಟ್ರೆ ನಿನ್ ಮಗ ಜೀವಂತವಾಗಿ ವಾಪಸ್ ಬರ್ತಾನೆ. ಇಲ್ದೆ ಹೋದ್ರೆ ನಾನು 25 ಲಕ್ಷ ರೂಪಾಯಿ ಕೊಡ್ತೀನಿ. ನನ್ನ ಮಗನಿಗೆ ಏನು ಮಾಡಬೇಡ. ದುಡ್ಡು ಎಲ್ಲಿ ತರಬೇಕು? ವಾಟರ್ ಟ್ಯಾಂಕ್ ಹತ್ರ ಕ್ಯಾಶ್ ತಗೊಂಬ. ಒಬ್ಬನೇ ಬರಬೇಕು. ಆಯಿತು, ನಾನು ಒಬ್ಬನೇ ಬರ್ತೀನಿ. ಆದರೆ ನನ್ನ ಮಗನಿಗೆ ಏನು ಮಾಡಬೇಡ. ನನ್ನ ಮಗನಿಗೆ ಏನು ಮಾಡಬೇಡ. ಸರಿ, ಕ್ಯಾಶ್ ರೆಡಿ ಮಾಡ್ಕೋ. ಯಾವ ವಾಟರ್ ಟ್ಯಾಂಕ್ ಹೇಳಿದ್ದು? ಯಾಕೋ, ಏನಾಯ್ತು? ನಮ್ಮ ಅಪ್ಪನ ಜೊತೆ ಬೇರೆ ಯಾರೋ ಇದ್ದಾರೆ ಕಣೋ. ಲಾಸ್ಟಲ್ಲಿ ಬಂದಿದ್ದ ವಯಸ್ಸು ನಮ್ಮ ಅಪ್ಪಂದಲ್ಲ. ಹೌದಾ? ಪ್ರಭುಶಂಕರ್, ಧೈರ್ಯ ತಗೊಳ್ಳಿ, ಗಾಬರಿ ಆಗ್ಬಿಡಿ. ನಿಮಗ ಸೇಫ್ ಆಗಿರ್ತಾನೆ ನೋಡಿ. ನಾವು ನಿಮ್ಗೆ ಪ್ರೊಟೆಕ್ಷನ್ ಕೊಡ್ತೀವಿ. ನನ್ನ ಮಗ. ಡೋಂಟ್ ವರಿ, CID ಇಸ್ ದೇರ್. ಫೋನ್ ಕೊಡಿ ಸರ್. ಪ್ರಭುಶಂಕರ್ ನೋಡಿ, ಅರ್ಜುನ್ ಈಸ್ ಎ ವೆರಿ ಗುಡ್ ಆಫೀಸರ್. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಜೊತೆ CID ಕರ್ನಾಟಕ ಇದೆ. ಸೂರ್ಯ, ನಾನೊಂದು ನಂಬರ್ ಕೊಡ್ತೀನಿ. ಅದರದ್ದು ಟವರ್ ಮತ್ತು ಲೊಕೇಶನ್ ಬೇಗ ಹೇಳಿ. ನಂಬರು ಓಕೆ. ನಿಮಗೆ ಯಾರ ಮೇಲಾದರೂ ಡೌಟ್ ಇದೆಯಾ? ಗೊತ್ತಾಗ್ತಾ ಇಲ್ಲ ಸರ್. ಅರ್ಜುನ್, ಈ ಕೇಸ್ ಬಗ್ಗೆ ಸ್ಪೆಷಲ್ ಇಂಟ್ರೆಸ್ಟ್ ತಗೊಂಡು ತನಿಖೆ ಮಾಡಿ. ಎಸ್ ಸರ್, ಐ ಡೂ ಮೈ ಬೆಸ್ಟ್. ಯಾಕೋ ಡೀಲ್ ಕುದ್ರೋ ಟೈಮಲ್ಲಿ ಕಾಲ್ ಕಟ್ ಮಾಡಿದೆ? ಯಾಕೆ ಗೊತ್ತಾಗ್ಲಿಲ್ಲ ಅಲ್ಲಿ. ನಮ್ಮ ಅಪ್ಪನ ಜೊತೆ ಬೇರೆ ಯಾರೋ ಇದ್ರು ಕಣೋ. ಸಿಕ್ಕಾಕೊಂಡ್ರೆ ಎಲ್ಲರೂ ತಗ್ಲಾಕೋತೀವಿ. ಏನೋ ಹೇಳ್ತಾ ಇದ್ಯಾ? ನಾನು ನಿನಗೆ ಮೊದಲೇ ಹೇಳ್ದೆ ತಾನೆ. ಆಗ ನೀನು ನಮ್ಮಪ್ಪ ಹಾಗೆ ಹೀಗೆ ಇಲ್ಲ ಅಂತಂದೆ. ಇವಾಗ ಡೇಂಜರ್ ಅಂತೀಯಾ? ಮಾತಾಡಿದ್ದು ನಾನು ಸಿಕ್ಕಾಕೊಳ್ಳಿ ಅಂತ ತಾನೇ ನಿನಗೆಲ್ಲ ಮಾತಾಡ್ತಿರೋದು. ಏಯ್ ಹೋಗಲ್ಲೋ. ನನಗೇನೋ ಗೊತ್ತಿದ್ದು ಹಿಂಗೆಲ್ಲ ಆಗತ್ತೆ ಅಂತ. ನೋಡ್ ವಿಷ್ಣು, ನನಗೇನಾರ ಆದ್ರೆ ನಾನಂತೂ ನಿನ್ನ ಸುಮ್ಮನೆ ಬಿಡೋದಿಲ್ಲ. ಏನೋ ಮಾಡ್ತೀಯಾ? 25 ಲಕ್ಷ ಒಟ್ಟಿಗೆ ಬಂದಿದ್ರೆ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಮಜಾ ಮಾಡ್ತಿರ್ಲಿಲ್ವಾ? ನಾಳೆ ನೀನು ನಿಮ್ಮಪ್ಪ ಒಂದಾಗ್ತೀರೋ ಆಗ ನಾನು ಬಿಡೋ. ಗೇಟ್ ಬಿದ್ದಿದೆ. ಗೋಡೆಗೋ ಅಥವಾ ಯಾವುದೋ ಗಟ್ಟಿ ಜಾಗಕ್ಕೆ ತಲೆನ ಜಜ್ಜಿದ್ದಾರೆ. 3-4 ಜನ ಓಡಾಡ್ದಂಗಿದೆ. ಹೆಜ್ಜೆಗಳು ಗುರ್ತಿದೆ. ಸರ್, ಇಲ್ಲೋಡಿ, ಏನೋ ಬರ್ದಿದೆ. ನೋಡಿದ್ರೆ ಸಕ್ಕರೆ ಚೀಲ ಅನ್ಸುತ್ತೆ. BS ಅಂದ್ರೆ ಮೋಸ್ಟ್ಲಿ BS ಶುಗರ್ ಫ್ಯಾಕ್ಟ್ರಿನೇ ಇರ್ಬೋದು. ದಾವಣಗೆರೆಯಲ್ಲಿ ಆ ಹೆಸರಿನ ಒಂದು ಶುಗರ್ ಫ್ಯಾಕ್ಟ್ರಿ ಇದೆ ಸರ್. BS 96 ಅಂದ್ರೆ ಗೋಡೌನ್ ಕಳಿಸಿರೋ ಮೂಟೆಗಳ ನಂಬರ್ ಇರುತ್ತೆ. ಹೌದು, ಫ್ಯಾಕ್ಟ್ರಿಯಿಂದ ಈ ನಂಬರ್ ಮೂಟೆ ಯಾವ ಗೋಡೌನ್ಗೆ ಹೋಗಿದೆ ಅಂತ ತಿಳ್ಕೋಬೇಕು. ಆದರೆ ಗೋಡೌನಿಂದ ನೂರಾರು ರಿಟೇಲ್ ಶಾಪ್ಗೆ
ಮೂಟೆಗಳನ್ನ ಸಪ್ಲೈ ಮಾಡಿರ್ತಾರೆ. ಆದ್ರೆ ಗೋಡನ್ ಸ್ಟಾಕ್ ಬುಕ್ ಅಲ್ಲಿ ಯಾವ ಮೂಟೆ ಯಾವ ಅಂಗಡಿಗೆ ಹೋಗಿದೆ ಅಂತ ಹೇಳೋ ಡೀಟೇಲ್ಸ್ ಸಿಗುತ್ತೆ. ಚಾಬಿ, ಶುಗರ್ ಫ್ಯಾಕ್ಟ್ರಿ ಮತ್ತು ಗೋಡೌನ್ ಡೀಟೇಲ್ಸ್ನ ಆದಷ್ಟು ಬೇಗ ತರಿಸಿ. ವಿಷ್ಣು ತಂದೆ ನೀವೇ? ಸರ್, ಪಾಪಿ ತಂದೆ ನಾನೇ ಸರ್. ಕೊಲೆ ಆಗಿದೆ ಅಂತ ನಿಮ್ಗೆ ಯಾವಾಗ ಗೊತ್ತಾಯ್ತು? ಸರ್, ನಿಮ್ಮ ಚೀಫ್ ಅರ್ಜುನ್ ಇದ್ದಾಗಲೇ ಆ ಕಿಡ್ನಾಪರ್ಸ್ ಕಡೆಯಿಂದ ಫೋನ್ ಬಂತು. ಆದರೆ ಅರ್ಧಕ್ಕೆ ಕಟ್ ಮಾಡಿಬಿಟ್ರು, ಮತ್ತೆ ಕಾಲ್ ಮಾಡಲೇ ಇಲ್ಲ. ಆದರೆ ನಿಮ್ಮ ಅರ್ಜುನ್ ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕೆ ಹೇಳಿದ್ರು ಸರ್. ಪೊಲೀಸ್ ಕಂಪ್ಲೇಂಟ್ ಕೊಟ್ರಾ? ಕೊಟ್ಟಿದ್ದೆ ಸರ್. ಪೊಲೀಸರ ಕಡೆಯಿಂದ ಬೆಳಗ್ಗೆ ಫೋನ್ ಬಂತು, ನಿಮ್ಮ ಮಗನ ಬಾಡಿ ಇಲ್ಲಿ ಬಿದ್ದಿದೆ ಅಂತ ಸರ್. ಸಮಾಧಾನ ಮಾಡಿ. ನೀವು ಮತ್ತೆ ಯಾರಾದರೂ ಕಾಲ್ ಮಾಡಲಿಲ್ಲ ಅಥವಾ ಬ್ಲ್ಯಾಂಕ್ ಕಾಲ್ ಏನಾದರೂ ಬಂತಾ? ಇಲ್ಲ ಸರ್, ಯಾರೂ ಕಾಲ್ ಮಾಡಲಿಲ್ಲ ಸರ್. ದುಡ್ಡು ಎಷ್ಟೇ ಆದರೂ ನಾನು ಕೊಡ್ತೀನಿ ಅಂತ ಒಪ್ಕೊಂಡಿದ್ದೆ ಸರ್. ನಿಮ್ಮ ಮಗನ ಬಗ್ಗೆ ಮತ್ತೆ ನಿಮ್ಮ ಬಿಸ್ನೆಸ್ ಬಗ್ಗೆ, ನಿಮ್ಮ ಸ್ನೇಹಿತರು, ಶತ್ರುಗಳು ಯಾರ್ಯಾರು ಅಂತ ಪೂರ್ಣ ಮಾಹಿತಿನ ನಮ್ಗೆ ಕೊಡಿ. ನಮಗೆ ಹೆಲ್ಪ್ ಆಗುತ್ತೆ. ಕೊಡ್ತೀನಿ ಸರ್. ಸೂರ್ಯ, ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ. ಹಾಗೆ ಡಾಕ್ಟರ್ ಪ್ರಿಯಾಗೆ ರಿಪೋರ್ಟ್ನ ಬೇಗ ಕೊಡೋದಕ್ಕೆ. ಒಂದೆರಡು ದಿನ ಯಾರ ಕಣ್ಗೂ ಕಾಣಿಸ್ಕೋಬೇಡಿ. ಹೊರಡಿ ಬೇಗ. ಗುಡ್ ಮಾರ್ನಿಂಗ್ ಸರ್. ವಿಷ್ಣುದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂತಾ? ಎಸ್ ಸರ್, ತಗೊಳ್ಳಿ. ಫುಲ್ ಡೀಟೇಲ್ಸ್ ಇನ್ನೂ ಬಂದಿಲ್ಲ. ಇನ್ನೂ ಕೆಲವೊಂದು ಟೆಸ್ಟ್ಗಳು ಬಾಕಿ ಇದೆ. ಓಕೆ. ಬರೀ ತಲೆಗಾಗಿರೋ ಏಟಿಂದ ಅವನು ಸತ್ತಿದ್ದಾನೆ ಅಂತ ಅನ್ನಿಸ್ತಾ ಇಲ್ಲ ಸರ್. ಅರ್ಜುನ್, ಹಲೋ ಸರ್. ನಾನು ಹೋಮ್ ಮಿನಿಸ್ಟರ್ ಮಾತಾಡ್ತಾ ಇದ್ದೀನಿ. ಎಸ್ ಸರ್. ಕೊನೆಗೂ ಜೀವ ತೆಗೆದುಬಿಟ್ರಲ್ಲ, ವಾಟ್ ವೆಂಟ್ ರಾಂಗ್? ದುಡ್ಡು ಕೊಟ್ಬಿಟ್ಟು ಆದರೂ ಉಳಿಸ್ಕೋಬೋದಾಗಿತ್ತಲ್ಲ. ಕೇಸ್ ಅಷ್ಟು ಸಿಂಪಲ್ ಆಗಿರಲಿಲ್ಲ ಸರ್. ಬರೀ ಆಸ್ತಿ ದುಡ್ಡುಗೋಸ್ಕರ ಕಿಡ್ನಾಪ್ ಮಾಡಿಲ್ಲ ಸರ್. ಮತ್ತೆ ದುಡ್ಡುಗೋಸ್ಕರ ಮಾಡಿದ್ರೆ ಅಷ್ಟು ಬೇಗ ಕೊಲೆ ಮಾಡಲ್ಲ. ಮತ್ತೆ 25 ಲಕ್ಷ ಬೇಕು ಅಂತ ಫೋನಲ್ಲಿ ಡಿಮ್ಯಾಂಡ್ ಮಾಡ್ತಾ ಇದ್ರಲ್ಲ. ಸರ್, ಕಿಡ್ನಾಪ್ ಮಾಡಿದವರು ವಿಷ್ಣು ಅವ್ರಿಗೆ ಪರಿಚಯ ಇರಬೇಕು. ಆದರೂ ದುಡ್ಡು ತಗೊಂಡ್ಮೇಲೆ ಕೊಲೆ ಮಾಡಬೇಕಿತ್ತು. ಮತ್ತೆ ಕೊಲೆ ಹೇಗೆ ನಡೆದಿದೆ? ಇನ್ನೂ ಫುಲ್ ಡೀಟೇಲ್ ಬಂದಿಲ್ಲ ಸರ್. ಬಂದು ಕೂಡಲೇ ನಿಮಗೆ ತಿಳಿಸ್ತೀನಿ ಸರ್. ಸರಿ, ಇನ್ವೆಸ್ಟಿಗೇಷನ್ ಮಾಡಿ ಅವನು ಯಾರೇ ಆಗಿದ್ರೂ ಅವನ್ನ ಅರೆಸ್ಟ್ ಮಾಡಬೇಕು. ಇದು ನಿಮ್ಮ ಜವಾಬ್ದಾರಿ. ಎಸ್ ಸರ್, ಐ ವಿಲ್ ಸರ್. ಓಕೆ. ಸರ್, ಆ ಗೋಣಿ ಚೀಲದ ಬಗ್ಗೆ ಡೀಟೇಲ್ಸ್ ಸಿಕ್ಕಿದೆ. ವೆರಿ ಗುಡ್. ಅದು ನಾವು ಅಂದ್ಕೊಂಡ ಹಾಗೆ ದಾವಣಗೆರೆ BS ಶುಗರ್ ಫ್ಯಾಕ್ಟ್ರಿ ಚೀಲ. ಯಶವಂತಪುರ ಗೋಡೌನ್ಗೆ ಹೋದ ವಾರ ಬಂದಿರೋ ಲೋಡಲ್ಲಿ ಆ ಚೀಲ ಇತ್ತು. ಅಲ್ಲಿಂದ ರಾಜರಾಜೇಶ್ವರ ನಗರದಲ್ಲಿರೋ ನಂಜುಂಡೇಶ್ವರ ಪ್ರಾವಿಜನ್ ಸ್ಟೋರ್ಗೆ ಆ ಚೀಲ ಹೋಗಿದೆ ಸರ್. ಸೂರ್ಯ, ಆ ಅಂಗಡಿಯವ್ರನ್ನ ವಿಚಾರಿಸಿ. ಚಾರ್ವಿ, ಸರ್, ವಾಟ್ ಯು ಥಿಂಕ್ ಅಬೌಟ್ ದಿಸ್ ಕಿಡ್ನಾಪ್? ನನ್ಗನ್ಸುತ್ತೆ ಇದು ಪ್ರೊಫೆಷನಲ್ ಕಿಡ್ನಾಪರ್ಸ್ ಮಾಡಿರೋ ಕೆಲಸ ಅಲ್ಲ ಅಂತ. ನನ್ಗನ್ಸುತ್ತೆ ಅವ್ರು ತುಂಬ ಎಕ್ಸ್ಪರ್ಟ್ ಇದ್ದಾರೆ. ಕೊಲೆ ಮಾಡಿರೋದು ಹೇಗೆ ಅಂತ ಇನ್ನೂ ಕಂಡುಹಿಡೋದಕ್ಕಾಗ್ತಾ ಇಲ್ಲ. ನಾವು ಅವರನ್ನ ಅಂಡರ್ ಎಸ್ಟಿಮೇಟ್ ಮಾಡೋ ಹಾಗೂ ಇಲ್ಲ. ಯಾರು ನೀವು? ಯಾರು ನೀವು? ಯಾಕೆ ನುಗ್ತಾ ಇದ್ದೀರಾ? CID ಕರ್ನಾಟಕ. ಎಷ್ಟೋ ವಯಸ್ಸು ನಿಮಗೆ? 17. 17 ವರ್ಷಕ್ಕೆ ಕೊಲೆ ಮಾಡೋಷ್ಟು ಬೆಳೆದ್ಬಿಟ್ಯಾ?
ಏನು ಕೊಲೆನ? ನನ್ ಮಗ ಅಂತವನಲ್ಲ. ಗೊತ್ತಾಗತ್ತೆ ನಿಮ್ಮ ಮಗ ಎಂತವನು ಅಂತ. ಸರ್, ನಮ್ಮ ಮಗನ ಯಾಕೆ CID ಆಫೀಸಿಗೆ ಕರ್ಕೊಂಡು ಬಂದ್ರಿ? ನಮ್ಮ ಮಗ ಏನು ತಪ್ಪು ಮಾಡಿದ್ದಾನೆ? ನಿಮಗೆ ಗೊತ್ತಿಲ್ವಾ? ನಿಮ್ಮ ಮಗನ ಫ್ರೆಂಡ್ ವಿಷ್ಣು ಅವ್ರ ಮಗ ಕೊಲೆ ಆಗಿದ್ದಾನೆ. ಆ ಕೊಲೆ ಹಿಂದೆ ಈ 3 ಜನನೂ ಇದ್ದಾರೆ. ಇಲ್ಲ ಇಲ್ಲ, ನನ್ ಮಗ ಅಂತವನಲ್ಲ. ಎಂತವನು ಅಂತ ನಿಮ್ಮ ಮಗನೇ ಹೇಳ್ತಾನೆ ಕೇಳಿ. ರವಿ, ನಾನೇನು ಮಾಡೋದಿಲ್ಲ. ಅಲ್ಲಿ ಏನು ನಡೀತು ಅಂತ ನಿಜ ಹೇಳು, ಎಲ್ಲ ಕರೆಕ್ಟಾಗಿ ಹೇಳು. ನೀವ್ಯಾರು ಸುಳ್ಳು ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಸತ್ಯ ಏನು ಅಂತ ನಮಗ್ ಗೊತ್ತು. ನೀವು ಚೆನ್ನಾಗಿ ಓದಲಿ ಅಂತ ನೀವು ಕೇಳಿದೆಲ್ಲ ಕೊಡಿಸ್ತಾರಲ್ಲ ನಿಮ್ಮ ತಾಯಿ ತಂದೆ. ಹೇಳು, ಅವ್ರ ಮುಂದೆ ಸತ್ಯ ಹೇಳು. ಹೇಳು. ಹೇಳ್ತೀನಿ ಸರ್, ಹೇಳ್ತೀನಿ. ಏನಲ್ಲ, ನಿಮಗೋಸ್ಕರ ತಾನೇ ಕಣೋ ಕಟ್ ಮಾಡಿದ್ದು. ಯಾಕೋ ಜಗಳ ಆಡ್ತೀಯಾ? ನನ್ನ ಫ್ರೆಂಡು ತಾನೇ, ನೀನು ಬಿಟ್ಕೊಟ್ಬಿಡ್ತೀನೇನೋ. ಮತ್ತೆ ಈಗ ನಮಗೆಲ್ಲ ತೊಂದರೆ ಆಗಲ್ವಾ? ಹೇಗೋ ತೊಂದರೆ ಆಗತ್ತೆ. ನನ್ನನ್ನು ಯಾರೋ ಕಿಡ್ನಾಪ್ ಮಾಡ್ಬಿಡ್ತಾರೆ ಅಂತ ಡ್ಯಾಡಿ ಟೆನ್ಷನ್ ಆಗಿರ್ತಾರೆ ನಿಜ. ಆದರೆ ನಾನೇ ಸೇಫಾಗಿ ಮನೆಗೆ ಹೋಗ್ಬಿಟ್ರೆ ಯಾವ ಟೆನ್ಷನ್ನು ಇಲ್ಲ, ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ ಕಣೋ. ಹೌದಲ್ವಾ? ಮತ್ತೆ ಈ ಪ್ಲ್ಯಾನ್ ಡ್ರಾಪಾ? ಸದ್ಯಕ್ಕೆ ಸುಮ್ಮನೆ ಇರೋಣ, ಸ್ವಲ್ಪ ದಿನ ವಿಷಯ ಎಲ್ಲ ತಣ್ಣಗಾದ್ಮೇಲೆ 50 ಲಕ್ಷ ವಸೂಲಿ ಮಾಡೋಣ. ಸರಿ ಮಗ, ನೀನೀಗ ಬೇಗ ಮನೆಗೆ ಹೋಗು, ಇಲ್ಲಾಂದ್ರೆ ನಮ್ಗೆಲ್ಲ ತೊಂದರೆ. ಸರಿ ಕಣ್ಣ, ಬರ್ತೀನಿ. ಏ ಮಗ, ಈ ಸಿಮ್ ಏನು ಮಾಡೋದು? ಟವರ್ ನೆಟ್ವರ್ಕ್ ನೋಡಿದ್ರೆ ಸಿಕ್ಕಾಕೊಂತೀವಿ. ಯಾರ್ದು ಈ ಸಿಮ್ಮು? ಆ ಸಿಮ್ ಕಥೆನ ಇನ್ನೊಂದ್ಸತಿ ಹೇಳ್ತೀನಿ. ಅದರಿಂದ ಮತ್ತೆ ಬೇರೆ ಯಾರಿಗೂ ಕಾಲ್ ಮಾಡಬೇಡ. ಅದನ್ನ ಎಲ್ಲಾದ್ರೂ ದೂರ ತಗೊಂಡೋಗಿ ಬಿಸಾಕ್ಬಿಡು. ಅಲ್ಲ, ನಿಮ್ಮ ಮಗನೇ ನನ್ನ ಮಗನ ಕೊಲೆ ಮಾಡಿರೋದು. ಇಲ್ಲ ಅಂಕಲ್, ನಾವು ಕೊಲೆ ಮಾಡಿಲ್ಲ. ನೀನೇ ಮಾಡಿರೋದು ಅಂತ ನಂಗೆ ಚೆನ್ನಾಗಿ ಗೊತ್ತು. ಸ್ಟಾಪ್ ಇಟ್. ಇವ್ರು ವಿಷ್ಣುನ ಕೊಲೆ ಮಾಡಿಲ್ಲ. ವಾಟ್? ಹೌದು, ವಿಷ್ಣು ಸತ್ತಿದ್ದು ತಲೆಗೆ ಬಿದ್ದ ಏಟ್ನಿಂದಲ್ಲ. ಮತ್ತೆ ವಿಷ್ಣು ಸತ್ತಿದ್ದು ಪಾಯ್ಸನ್ ಇಂದ. ಅವ್ನು ಸಾಯೋದಕ್ಕೆ 2 ದಿನ ಮೊದಲೇ ವಿಷ ಹಾಕಿದ್ರು. ವಿಷ ಹಾಕಿದ್ರ? ಅದು 2 ದಿನ ಮುಂಚೆ. ಅದು ಹೇಗೆ ಸಾಧ್ಯ ಸರ್? ಅದೇ ವಿಚಿತ್ರ. ಮೊದಲು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ನಮಗೂ ಗೊತ್ತಾಗಲಿಲ್ಲ, ಆಮೇಲೆ ಗೊತ್ತಾಗಿದ್ದು ವಿಷಯ ಏನು ಅಂತ. ಪ್ರಿಯಾ, ಸರಿ ನೋಡಿ, ನಿಮ್ಮ ಮಗನನ್ನ ಯಾರೋ ತುಂಬ ಬುದ್ಧಿವಂತಿಕೆಯಿಂದ ಕೊಲೆ ಮಾಡಿದ್ದಾರೆ. ಬಾಡಿಗೆ ಯಾರೋ ಹಾವಿನ ವಿಷ ಇಂಜೆಕ್ಟ್ ಮಾಡಿದ್ದಾರೆ. ಹಾವಿನ ವಿಷಾನ? ಹೌದು, ಅದು ಬುಂಗೇರಸ್ ಕ್ಯಾಂಡಿಡಸ್ ಅನ್ನೋ ಭಯಂಕರವಾದ ಹಾವಿನ ವಿಷ. ಅದನ್ನು ಮನೆಯನ್ ಕ್ರೈಟ್ ಅಂತ ಕೂಡ ಕರೀತಾರೆ. ಈ ಹಾವು ಹೆಚ್ಚಾಗಿ ಇರೋದು ಮಲೇಷಿಯಾದಲ್ಲಿ. ಇದು ಆರ್ಸೆನಿಕ್ ವಿಷಕ್ಕಿಂತ ಅಪಾಯಕಾರಿಯಾದದ್ದು. ಜೊತೆಗೆ ಈ ಹಾವಿನ ವಿಷ ಮನುಷ್ಯನ ದೇಹದೊಳಗಡೆ ಸೇರಿದ್ರೆ ಮನುಷ್ಯ ಕೂಡಲೇ ಸಾಯಲ್ಲ, 2 ದಿನ ಆದಮೇಲೆ ಸಾಯ್ತಾನೆ. ಸತ್ರು ಕೂಡ ತಕ್ಷಣಕ್ಕೆ ಆ ಮನುಷ್ಯ ಹೇಗೆ ಸತ್ತ ಅಂತ ಕಂಡುಹಿಡಿಯೋದು ಕಷ್ಟ. ಇಷ್ಟೆಲ್ಲ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಕೊಲೆ ಮಾಡಿದವರು ಸಾಮಾನ್ಯದವರಲ್ಲ. ಈ ಹುಡುಗರಂತೂ ಖಂಡಿತ ಅಲ್ಲ. ಹಾಗಾದ್ರೆ ನನ್ನ ಮಗನ ಕೊಲೆ ಮಾಡಿದವ್ರು ಯಾರು? ನಿಮಗೆ ನಮ್ಮ ಹುಡುಗರು ಕೊಲೆ ಮಾಡಿಲ್ಲ ಅಂತ ಗೊತ್ತಿತ್ತಲ್ವಾ? ಮತ್ತೆ ಯಾಕೆ ಓದೋ ಹುಡುಗರನ್ನ ಕೊಲೆ ಕೇಸಲ್ಲಿ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದ್ರಿ? ನಿಮ್ಮ ಹುಡುಗರು ಕೊಲೆ ಮಾಡಿಲ್ಲ ನಿಜ, ಆದರೆ ಕೊಲೆ ಆದ ವಿಷ್ಣು ಬಾಡಿನ ಆ ಜಾಗಕ್ಕೆ ತೊಗೊಂಡೋಗಿ ಹಾಕಿರೋದು ಈ 3 ಜನ.
ಏನು? ಹೌದು, ಮೂಟೆ ಕಟ್ಟಿ ಬಾಡಿನ ನಮಗ್ ಸಿಕ್ಕಿದ ಜಾಗಕ್ಕೆ ತಂದು ಹಾಕಿದವರು ಇವರೇ. ಕೊಲೆ ಮಾಡಿದ್ದು ಬೇರೆ ಯಾರು ಅಂತೀರಾ? ಯಾರೋ ಕೊಲೆ ಮಾಡಿದ್ರೆ ಈ ಹುಡುಗರು ಯಾಕೆ ಬಾಡಿನ ಡಿಸ್ಪೋಸ್ ಮಾಡ್ತಾರೆ? ಅದನ್ನು ಹೇಳಿ ಅಂತಾನೆ ಇವ್ರನ್ನ ಕರ್ಕೊಂಡು ಬಂದಿದ್ದು. ಹೇಳಿ, ಏನು ಮಾಡಿದ್ರಿ ಹೇಳಿ. ಯಾಕೆ ಕಣೋ? ಏನು ಆಮೇಲೆ ಫೋನ್ ರಿಸೀವ್ ಮಾಡು. ಯಾಕೋ ಫೋನ್ ತೆಗಿತಾ ಇಲ್ಲ? ಎಲ್ಲಿದ್ದೀಯೋ? ಅಪ್ಪ, ಅದು ನಾನು. ಯಾಕೋ ಗಾಬರಿ ಆಗಿದ್ದೀಯಾ? ನಿಮ್ಮ ಅಮ್ಮನಿಗೆ ಹುಷಾರಿಲ್ಲ, ಅದಕ್ಕೆ ವಾಪಸ್ ಹೊರಟಿದ್ದೀವಿ. ನಾಳೆ ಬೆಳಿಗ್ಗೆ ಮನೆಗೆ ಬರ್ತೀವಿ. ನಾಳೆನೇ ಬರ್ತೀರಾ? ಯಾಕೋ ಬರಬಾರ್ದೇನೋ? ಏನಾಯ್ತು ನಿನಗೆ? ಸರಿ ನಿದ್ದೆಗಣ್ಣಲ್ಲಿದ್ದೀಯ ಅಂತ ಕಾಣುತ್ತೆ. ಹೋಗಿ ಮಲ್ಕೋ, ನಾಳೆ ಬೆಳಿಗ್ಗೆ ಬರ್ತೀವಿ. ಏನಾಯ್ತು? ಅಪ್ಪ ಅಮ್ಮ ನಾಳೆ ಬೆಳಗ್ಗೆನೆ ವಾಪಸ್ ಬರ್ತಿದಾರಂತೆ ಕಣೋ. ವಿಷ್ಣು ಹೆಣ ಏನು ಮಾಡೋದು? ಬಾಡಿನ ಬೇರೆ ಏನಾದ್ರು ಹಾಕಿದ್ರೆ? ಜಾಗ ಬಿಡು. ಎಲ್ಲೋ ಏನೋ ಮಾಡ್ತೀಯಾ? ಏನು ಬಾರಲ್ಲಿ ಯಾಕೋ ಹಿಂಗೆ ಮಾಡ್ತೀಯಾ? ಒಳ್ಳೆ ಹುಡುಗ ಅನ್ಕೊಂಡಿದ್ರು, ಯಾಕೋ ಹಿಂಗೆ ಮಾಡ್ತೀಯಾ? ಬಿಡಿ ಅವನ್ನ. ತಪ್ಪೆಲ್ಲ ನಿಮ್ಮದೇ. ತಪ್ಪೆಲ್ಲ ನಮ್ದ? ಹೌದು, ಒಬ್ಬೊಬ್ಬರನ್ನೇ ಮನೇಲಿ ಬಿಟ್ಟು ಹೋಗೋದು ತಪ್ಪು. ಮನೇಲಿ ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಏನೇನೋ ಪ್ಲ್ಯಾನ್ ಮಾಡ್ತಾರೆ. ಹಾಗಾದ್ರೆ ನನ್ನ ಮಗನ ಕೊಲೆ ಮಾಡಿದವ್ರು ಯಾರು ಸರ್? ಅರ್ಜುನ್, ಹಲೋ ಸರ್. ವಿಷ್ಣು ಕೇಸ್ ಏನಾಯಿತು? ಏನಾದರೂ ಸುಳಿವು ಸಿಕ್ತಾ? ಸರ್, ಕ್ಲೂ ಸಿಕ್ಕಿದೆ, ಡೆವಲಪ್ಮೆಂಟ್ ಇದೆ ಸರ್. ಗುಡ್. ಆದಷ್ಟು ಬೇಗ ಹಂತಕ ಸಿಗಬೇಕು. ಮಾಧ್ಯಮಗಳು, ಪಬ್ಲಿಕ್ಕು ನಮ್ಮ ಬೆನ್ನು ಹತ್ತಿವೆ, ಅವ್ರಿಗೆ ಉತ್ತರ ಕೊಡಬೇಕು. ಡೋಂಟ್ ವರಿ ಸರ್, ವಿಲ್ ಡೂ ಅವರ್ ಬೆಸ್ಟ್. ಬೇಗ ನನಗೆ ಒಳ್ಳೆ ಸುದ್ದಿ ಕೊಡು. ಗುಡ್ ಲಕ್. ಥ್ಯಾಂಕ್ ಯು ಸರ್. ಹಲೋ. ಹಲೋ ಸರ್, ವೆಯ್ಟರ್ ಸಿಕ್ಕಿದ್ದಾನೆ ಸರ್. ನಾನು ಆಮೇಲೆ ನಿಮ್ಗೆ ಕಾಲ್ ಮಾಡ್ತೀನಿ. ಗುಡ್, ಬೇಗ ಅಪ್ಡೇಟ್ ಮಾಡಿ. ಓಕೆ, ಮೂವ್ ಫಾಸ್ಟ್. ಕಿಡ್ನಾಪರ್ ಫೋನ್ ಮಾಡಿದ್ದು ಇವನ್ ಸಿಮ್ ಕಾರ್ಡಿಂದ. ನನ್ಗನ್ಸುತ್ತೆ ಇವನೇ ಕಿಡ್ನಾಪರ್ ಇರಬೇಕು ಸರ್. ಧರ್ಮಸ್ಥಳ ಮಂಜುನಾಥ, ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ, ನಾನು ಯಾರನ್ನೂ ಕಿಡ್ನಾಪ್ ಮಾಡಿಲ್ಲಪ್ಪ. ಎಂಥದ್ದು ಮಾರಾಯ ಇದು? ನಾನು
ಹೊಟ್ಟೆಪಾಡಿಗೆ ಮಂಗಳೂರಿನಿಂದ ಬೆಂಗಳೂರಿಗೆ ಬಂದರೆ ನೀವೆಲ್ಲರೂ ಹೀಗೆ ಹೇಳುವುದಾ? ಇದು ನಿಮಗೆ ಸರಿ ಅನ್ನಿಸ್ತದಾ? ಸರಿ ಯಾವುದು ಅಂತ ನನಗೆ ಗೊತ್ತು. ಮತ್ತೆ ಹೀಗೆ ಯಾಕೆ ನನ್ನನ್ನು ಹಿಡಿದುಕೊಂಡು ಬಂದದ್ದು? ನಾನು ಸುಲಭದಲ್ಲಿ ಸಿಕ್ಕೆ ಅಂತ ಹಿಡಿದುಕೊಂಡು ಬಂದದ್ದ ನೀವು? 602 ನಂಬರ್ನಿಂದ. ಈ ನಂಬರು ಎಲ್ಲೋ ಕೇಳಿದೆ ನೆನಪು. ಹಾಗೆ ಸೀದಾ ಹೊಡೆಯುವುದಾ? 1 ನಿಮಿಷ ಕಾಲಾವಕಾಶ ಕೊಟ್ಟಿದ್ದರೆ ಎಲ್ಲವನ್ನು ಹೇಳಿಬಿಡ್ತಿದ್ದೆ ಮಾರಾರೆ. 1 ನಿಮಿಷ ಬೇಕಾ? ಬೇಕಾ? ಬೇಡ 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 ಮಾರಾಯ್ತಿ, ಎಲ್ಲ ಹೇಳಿಬಿಡ್ತೇನೆ ನಾನು. ಸರಿ, ಇದೆಲ್ಲ ಮೇಲೆ ನಾನು ಡ್ರಿಂಕ್ಸ್ ಆರ್ಡರ್ ಮಾಡಿ ಬರ್ತೀನಿ. ಬಾಯ್ ಬಾಯ್. Waiter. ಇನ್ನೊಂದು ಹೆಲ್ಪ್ ಆಗಬೇಕಾಗಿತ್ತು. ಎಂಥದ್ದು ಮೇಡಮ್? ಸಿಮ್ ನನಗೆ ಬೇಕಿತ್ತು. ನನ್ನ ಮೊಬೈಲ್ ಸಿಮ್ ಕಾರ್ಡ್ ನಿಮಗೆ ಎಂಥಕ್ಕೆ ಮೇಡಮ್? ಯಾಕೆ ಏನು ಅಂತೆಲ್ಲ ಕೇಳಬೇಡ, ಸಿಮ್ ಕೊಡಿ. ಇದರಿಂದ ನಿಮಗೇನು ತೊಂದರೆ ಆಗೋದಿಲ್ಲ. ತಗೋ, ಇದರಲ್ಲಿ 10,000 ರೂಪಾಯಿ ಇದೆ. ಧರ್ಮಸ್ಥಳ ಮಂಜುನಾಥ 100 ರೂಪಾಯಿಗೆ ಕೊಂಡ ಸಿಮ್ಮನ್ನು 10,000 ರೂಪಾಯಿಗೆ ಮಾರಬಹುದೇ? ಎಂಥ ಅದೃಷ್ಟ, ನನಗೆ ಎಂಥ ಕರುಣೆ. ಆಯಿತು ಮೇಡಮ್, ಹಾಗೆ ಆಗಲಿ. ಹಾಗೆ ಬನ್ನಿ. ಹೋಗಿ ಮೇಡಮ್. ಥ್ಯಾಂಕ್ ಯು. ಸರ್, ಐ ಆಮ್ ಅರ್ಜುನ್. ಹಲೋ ಮಿಸ್ಟರ್ ಅರ್ಜುನ್, ಬನ್ನಿ. ನಾನು ಶಿವಾನಂದ ಹೆಗ್ಡೆ ಅಂತ, ಸರಸ್ವತಿ ವಿದ್ಯಾನಿಕೇತನ್ ಕಾಲೇಜ್ ಫೌಂಡರ್, ಪ್ರಿನ್ಸಿಪಲ್. ಹೇಳಿ, ಬೆಳಿಗ್ಗೆ ಏನೋ ಫೋನ್ ಮಾಡಿ ನನ್ನ ಹತ್ರ ಮಾತಾಡಬೇಕು ಅಂತ ಹೇಳಿದ್ರಿ. ವಿಷ್ಣು ಅಂತ ಹೇಳೋ ನಿಮ್ಮ ಕಾಲೇಜ್ ಹುಡುಗ ಒಬ್ಬನ ಕೊಲೆ ಆಯ್ತಲ್ಲ, ಆ ವಿಷಯದ ಬಗ್ಗೆ ಸ್ವಲ್ಪ ಮಾತಾಡೋದಿತ್ತು. ಹೌದು, ಅದರ ಬಗ್ಗೆ ನಮಗೂ ತುಂಬ ಬೇಜಾರಾಗಿದೆ. ವಿಷ್ಣು ಕ್ಲಾಸ್ ಟೀಚರ್ ನಿಮ್ಮ ಮಿಸ್ಸಸ್ ಅಮೃತ ಅಂತ ಗೊತ್ತಾಯಿತು. ಸ್ವಲ್ಪ ಅವ್ರ ಹತ್ರ ಮಾತಾಡಬೇಕಾಗಿತ್ತು. ಆದರೆ ಅವ್ರಿಗೆ ಮನೇಲಿ ಇಲ್ವಲ್ಲ. ಎಲ್ಲೋಗಿದ್ದಾರೆ? ಇವತ್ತು ಕಾಲೇಜ್ ರಜಾ ಅಲ್ವಾ, ಅದಕ್ಕೆ ನನ್ನ ಫ್ರೆಂಡ್ ಆಫೀಸ್ಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದ್ರು. ಹಲೋ, ಇನ್ನೂ ಎಷ್ಟೊತ್ತಾಗುತ್ತೆ? ಬೇಗ ಬಾ, ಐ ಆಮ್ ವೇಟಿಂಗ್ ಯು. ಅಮೃತ ಶಿವಾನಂದ್. ಎಸ್, ನೀವು? CID ಕರ್ನಾಟಕ, ಸ್ಪೆಷಲ್ ಕ್ರೈಮ್ ಇನ್ವೆಸ್ಟಿಗೇಷನ್ ಬ್ರಾಂಚ್. ಬಟ್ ನೀವಿಲ್ಲಿ? ನಾವು ನಿಮ್ಮ ಮನೆಗೆ ಹೋಗಿ ಬರ್ತಾ ಇದ್ದೀವಿ. ನೀವು ಇಲ್ಲಿದ್ದೀರಾ ಅಂತ ಗೊತ್ತಾಯಿತು. ಏನು, ನೀವು ನನ್ನ ಹುಡುಕ್ತಾ ಇದ್ದೀರಾ? ಕ್ಯಾನ್ ಐ ಗೆಟ್ ಯುವರ್ ಮೊಬೈಲ್ ಪ್ಲೀಸ್? ವಾಯ್? ನನ್ನ ಮೊಬೈಲ್ ಹಾಕ್ಕೊಡ್ಬೇಕು? ನಾನೇನು ತಪ್ಪು ಮಾಡಿದ್ದೀನಿ? ಕೊಡಿ ಮಿಸ್ಸಸ್ ಅಮೃತ್ ಶಿವಾನಂದ್ ಅವರೇ. ಏನು ಮಾಡ್ತಾ ಇದ್ದೀರಾ ನೀವು? ವಾಟ್ಸ್ ಗೋಯಿಂಗ್ ಆನ್? ಸೂರ್ಯ, ಚೆಕ್ ಮಾಡಿ. ಐ ಆಮ್ ಆಸ್ಕಿಂಗ್. ಸಿ ಮೇಡಮ್, ನೀವಿಲ್ಲಿ ಯಾಕೆ ಬಂದಿದ್ದೀರಾ ಗೊತ್ತು, ಯಾರು ನೋಡಕ್ಕೆ ಬಂದಿದ್ದೀರಾ ಗೊತ್ತು. ನಾನು ನನ್ನ ಫ್ರೆಂಡ್ ಮೀಟ್ ಮಾಡಕ್ಕೆ ಬಂದಿದ್ದೀನಿ. ಅವರು ಹೊರಗೆ ಹೋಗಿದ್ದಾರೆ, ಕಾಯ್ತಾ ಇದ್ದೀನಿ. ನೀವು ನಿಮ್ಮ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಆಗಾಗ ಆಫೀಸ್ಗೆ ಹೋಗ್ತಾ ಇರ್ತೀರಾ, ಹಾಗೆ ಪಬ್ಗೂ ಹೋಗ್ತಾ ಇರ್ತೀರಾ ಅಂತ ನಮಗೆ ಗೊತ್ತಾಯ್ತು. ಸರ್, ಇದು ಬೇರೆ ನಂಬರ್ ಸರ್. ನೀವು ಬೇರೆ ಬೇರೆ ನಂಬರ್ ಯಾಕೆ ಯೂಸ್ ಮಾಡ್ತೀರಾ?
ಅದು ನನ್ನ ಗಂಡನಿಗೆ ಅನುಮಾನ. ನಾನು ಅವ್ರಿಗೆ ಎರಡನೇ ಹೆಂಡತಿ. ವಯಸ್ಸಿನ ಅಂತರ ತುಂಬ ಇದೆ. ಹಾಗಾಗಿ ನಾನು ಯಾರ ಜೊತೆ ಮಾತಾಡಿದ್ರು ಅನುಮಾನ ಪಡ್ತಾರೆ. ಪ್ರತಿದಿನ ನನ್ನ ಮೊಬೈಲ್ ಚೆಕ್ ಮಾಡ್ತಾರೆ. ಅದಕ್ಕೆ ನಾನು ನನ್ನ ಫ್ರೆಂಡ್ಸ್ ಜೊತೆ ಮಾತಾಡಬೇಕಾದ್ರೆ ಬೇರೆ ಬೇರೆ ಸಿಮ್ ಯೂಸ್ ಮಾಡ್ತೀನಿ. ನೀವು ಪಕ್ಕನಲ್ಲಿ ಒಬ್ಬ ವೇಟರ್ ಸಿಮ್ ತೊಗೊಂಡ್ರಲ್ಲ? ಹೌದು. ಆ ಸಿಮ್ ಏನು ಮಾಡಿದ್ರಿ? ಸಿಮ್ ಹಲೋ ಋಷಿ, ಇನ್ನು ಪಬ್ಬಿಗೆ ಬರೋದು ಬೇಡ. ನನ್ನ ಸ್ಟೂಡೆಂಟ್ ಒಬ್ಬ ನನ್ನ ಪಬ್ಬಲ್ಲಿ ನೋಡ್ಬಿಟ್ಟಿದ್ದಾನೆ. ಅದಕ್ಕೆ ನಾನು ಹೊಡ್ತಾ ಇದ್ದೀನಿ ಇಲ್ಲಿಂದ. ನೀವು ಬರಬೇಡ ಆಯಿತಾ? ಓಕೆ, ಬಾಯ್. ನಮ್ಮಪ್ಪನ ಹತ್ರ ದುಡ್ಡು ವಸೂಲಿ ಮಾಡೋದಕ್ಕೆ ಇದು ಬೇಕಿತ್ತು. ನನಗೆ ಗೊತ್ತಿರೋದಿಷ್ಟೇ. ನಾನು ಕಾಲೇಜ್ ಲೆಕ್ಚರರ್. ಹಾಗಂತ ಮಾತ್ರಕ್ಕೆ ನಾನು ಪಬ್ಬಿಗೆ ಹೋಗಬಾರ್ದು ಅಂತೇನಿಲ್ವಲ್ಲ? ಹಾಗಿದ್ರೆ ನಿಮ್ಮ ಸ್ಟೂಡೆಂಟ್ಸ್ ನೋಡಿದ ತಕ್ಷಣ ಯಾಕೆ ಹೆದರ್ಕೊಂಡು ಓಡಿದ್ರಿ? ಹೆದರ್ಕೊಂಡಿದ್ದಲ್ಲ. ಸ್ಟೂಡೆಂಟ್ಸ್ ಬರೋದು ಓದೋದಕ್ಕೆ. ಲೆಕ್ಚರರ್ಸ್ ಅಂದರೆ ಅವ್ರ ಗೌರವ, ಭಯ ಇರಬೇಕು. ಪಬ್ಬಿಗೆ ಹೋಗೋದಕ್ಕೆ ನಾನು ಇಷ್ಟಪಡ್ತೀನಿ. ಆದರೆ ಅದನ್ನು ನನ್ನ ಸ್ಟೂಡೆಂಟ್ಸ್ ನೋಡೋದು ನಂಗೆ ಇಷ್ಟ ಇಲ್ಲ. ನೀವು ಯಾರಿಗೋ ಫೋನ್ ಮಾಡಿದ್ರಲ್ಲ, ಯಾರದು? ಅದು ಅದು ನನ್ನ ಕಸಿನ್. ಕಸಿನ್? ಏನು ಹೆಸರು ಅವ್ರದ್ದು? ರಿಷಿ. ರಿಷಿ? ರಿಷಿ, ನೀನೇ ಲವರ್ ಬಾಯ್ ಅನ್ಕೊಂಡ್ಬಿಟ್ಟಿದ್ದೆ ಅಲ್ಲ? ಏನು ಮೋಡಿ ಮಾಡಿದೆ ಲೆಕ್ಚರರ್ ಅಮೃತಾಗೆ? ಅದು ನಾನು ಅವ್ರ ಹತ್ರ ಟ್ಯೂಷನ್ಗೆ ಅಂತ ಹೋಗ್ತಾ ಇದ್ದೆ. ಹಾಗೇನೆ ಸಲ್ಗೆ ಬೆಳೀತು. ಸಲ್ಗೆ ಜೊತೆಗೆ ಸಂಬಂಧನೂ ಬೆಳೀತು ಅಲ್ವಾ? ಆದರೆ ಏನಾದ್ರೆ ನಮ್ಗೆ ನೀನ್ ಯಾರು, ನಿನ್ನ ಉದ್ದೇಶ ಏನು ಎಲ್ಲ ಗೊತ್ತಿದೆ. ನೀನಾಗ್ ನಿಜ ಹೇಳಿದ್ರೆ ಶಿಕ್ಷೆ ಕಡಿಮೆ ಆಗುತ್ತೆ. ಯೋಚನೆ ಮಾಡು. ನೀನು ತಿಪ್ಪರ್ಲಾಗ ಹಾಕಿದ್ರು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಹೇಳ್ತೀಯಾ ಇಲ್ಲ ಇನ್ನೊಂದು ರೌಂಡ್ ಪೂಜೆ ಶುರು ಮಾಡ್ಲಾ? ಬೇಡ, ಹೇಳ್ತೀನಿ. ಅವನು ಅಮೃತ ಮೇಡಮ್ ಫೋಟೋ ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ. ಆಗ ನೋಡು, ನನಗೆ ನಿನ್ನ ಹತ್ರ ಮಾತಾಡೋದಕ್ಕೆ ಇಷ್ಟ ಇಲ್ಲ. ನೀನು ಯಾಕೋ ಬರ್ತಾ ಇದ್ರಲ್ಲಿ? ಯಾಕಂದರೆ ನೀನು ಹೇಳಿರೋ ಕೆಲಸನ ಮೇಡಮ್ ಅವರೇ ಡೈರೆಕ್ಟಾಗಿ ಮಾಡೋಕ್ಕಾಗೋದಿಲ್ಲ. ಎಕ್ಸಾಮ್ಗಿಂತ ಮುಂಚೆನೇ ಕ್ವಶನ್ ಪೇಪರ್ ಕೊಡೋ ವ್ಯವಸ್ಥೆನ ಮಾಡಿದ್ದಾರೆ. ಹೌದಾ? ಮತ್ತೆ ಇದನ್ನೆಲ್ಲ ಮೇಡಮ್ ಅವರೇ ಡೈರೆಕ್ಟಾಗಿ ಮಾಡೋಕ್ಕಾಗುತ್ತಾ? ಅದಕ್ಕೆ ನಾನು ಬಂದಿರೋದು. ಬಟ್ ಇದರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದೆಲ್ಲ ಏನು ಮಹಾ ಕಷ್ಟದ ಕೆಲಸ. ಸರಿ, ಮಾಲ್ ತಂದಿದ್ದೀನಿ, ಬೇಕಾ? ಮಾಲ ಕೊಡು ಪ್ಲೀಸ್ ಮಗ, ಕೊಡು. ನಾನು ನಿನಗೆ ಎಷ್ಟು ದುಡ್ಡು ಬೇಕಾದ್ರೂ ಕೊಡ್ತೀನಿ. ಪ್ಲೀಸ್ ಕೊಡು. ಇಬ್ರು ಫ್ರೆಂಡ್ಸ್ ಕಣೋ, ನಿನ್ನ ಹತ್ರ ದುಡ್ಡು ಇಸ್ಕೊಳಕ್ಕಾಗುತ್ತಾ? ಥ್ಯಾಂಕ್ಸ್ ಕಣೋ ರಿಷಿ. ಅವತ್ತು ಅವನಿಗೆ ಡ್ರಗ್ಸ್ನಲ್ಲಿ ಹಾವಿನ ವಿಷ ಬೆಳೆಸ್ಕೊಟ್ಟಿದ್ದೆ. ಅದರಿಂದ ತಕ್ಷಣ ಸಾಯೋದಿಲ್ಲ. ಹಾಗಾಗಿ 2 ದಿನ ಅವನನ್ನು ಫಾಲೋ ಮಾಡ್ತಿದ್ದೆ. ಆಗ ಅವನು ಮತ್ತು ಅವನ ಸ್ನೇಹಿತರು ಕಿಡ್ನಾಪ್ ಪ್ಲಾನ್ ಮಾಡಿದ್ರು. ಆ ವಿಷಯಕ್ಕಿಬ್ಬರಿಗೂ ಜಗಳ ಆಗಿ ವಿಷ್ಣು ಮನೆಯಿಂದ ಹೊರಗೆ ಬಂದ. ಇದರಿಂದ ನನಗೆ ಒಳ್ಳೇದಾಯ್ತು ಅಂತ ನಾನು ಮತ್ತೆ ಅವನನ್ನು ಭೇಟಿಯಾದೆ. ಅಷ್ಟರಲ್ಲಿ
ಅಷ್ಟರಲ್ಲಿ ನಾನು ಒಳಗೆ ಸೇರ್ಕೊಂಡಿದ್ದ ಹಾವಿನ ವಿಷ ಕೆಲಸ ಮಾಡೋದಕ್ಕೆ ಶುರು ಮಾಡಿತ್ತು. ಹಾಯ್ ವಿಷ್ಣು, ಬಾರೋ. ನೀನಾ? ಏನಾಯ್ತು? ಯಾಕೋ ತಲೆ ಸುತ್ತದೆ ಕಣೋ. ಯಾಕೆ ಅಂತ ಗೊತ್ತಿಲ್ಲ, ಏನೇನೋ ಆಗ್ತಿದೆ. ಇನ್ನೊಂದು ಚುಚ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಇದೆಯಾ? ಹಾ, ಇದೆ. ನಮ್ಮ ಜೊತೆನೆ ಆಟ ಆಡ್ತೀಯಲ್ಲ ನೀನು? ವಿಜಯ್, ವಿಜಯ್! ನೀನು ತಪ್ಪಿಸ್ಕೊಡ್ಬೇಕು ಅಂತ ವಿಷ್ಣು ಬಾಡಿ ರವಿ ಮನೆ ಒಳಗೆ ಹಾಕ್ತೆ. ಹೌದು ಸರ್. ನಿನ್ಗೆ ಕೊಲೆ ಮಾಡುವಂತ ದ್ವೇಷ ಏನಿತ್ತು? ಅಮೃತ ಮೇಡಮ್ಗೆ ಒಂದು ಫೋಟೋ ತೋರಿಸಿ ಏನಂತ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ? ಕೊಲೆ ಮಾಡೋವಂಥ ರಹಸ್ಯ ಏನಿತ್ತು ಫೋಟೋಲಿ? ಹೇಳ್ತೀನಿ ಸರ್, ಹೇಳ್ತೀನಿ. ಒಂದು ದಿವಸ ವಿಷ್ಣು ಮೇಡಮ್ ಮನೆಗೆ ಹೋಗಿ, ನೀನು ನನ್ನ ಹೆಂಡ್ತಿನೇ ಇರ್ಬೋದು, ಆದರೆ ಇಷ್ಟು ಬೇಗ ನಿನ್ನನ್ನು ಪ್ರಿನ್ಸಿಪಾಲ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ನನ್ನನ್ನು ಮದುವೆ ಆದಾಗ ಮಾತು ಕೊಟ್ಟಿದ್ರಿ ನೀವು. ಇಲ್ಲ ಅಂದಿದ್ರೆ ನಾನು ನಿಮ್ಮನ್ನು ಯಾಕೆ ಮದುವೆ ಆಗ್ತಿದ್ದೆ? ನೋಡು, ಇವತ್ತಲ್ಲ ನಾಳೆ ಈ ಆಸ್ತಿ ಕಾಲೇಜು ಎಲ್ಲ ನಿಂದೇನೆ. ಆದರೆ ಅಲ್ಲಿವರೆಗೂ ನೀನು ನೆಟ್ಟಿಗಿರಬೇಕು ಅಷ್ಟೇ. ನೆಟ್ಟಿಗಿರ್ಬೇಕು ಅಂದರೆ ಈಗೇನು ಹಾದಿ ತಪ್ಪಿದ್ದೀನಾ? ಕೆಲವು ವಿಷಯಗಳು ನನ್ನ ಕಿವಿಗೆ ಬಿದ್ದಿವೆ. ನಿನ್ನ ಮೂವ್ಮೆಂಟ್ಸು ಕಾಂಟ್ಯಾಕ್ಟ್ಸು ಮೊದಲ ಥರ ಇಲ್ಲ. ಯಾರ್ದೋ ಮಾತು ಕೇಳ್ಕೊಂಡು ನನ್ನನ್ನು ಅನುಮಾನಿಸ್ತಾ ಇದ್ದೀರಾ ನೀವು? ನಿಮ್ಮಂಥ ವಯಸ್ಸಾದವ್ರನ್ನ ಕಟ್ಕೊಂಡು ನಾನು ಎಂಥ ತ್ಯಾಗ ಮಾಡಿದ್ದೀನಿ ಅಂತ ಗೊತ್ತಿಲ್ವಾ ನಿಮಗೆ? ನೀನು ತ್ಯಾಗ ಮಾಡಿದ್ಯೋ ಉಪಕಾರ ಮಾಡಿದ್ಯೋ ಅದು ನನಗೆ ಬೇಕಾಗಿಲ್ಲ. ಆದರೆ ಒಂದು ಮಾತು ನೆನಪಲ್ಲಿ ಇಟ್ಕೋ, ನೀನೇನಾದರೂ ತಪ್ಪು ಮಾಡಿದ್ರೆ ನನ್ನ ಆಸ್ತಿ ನಿನಗೆ ಸಿಗೋದಿರಲಿ, ಇರೋ ಕೆಲಸನೂ ನೀನು ಕಳ್ಕೊಳ್ಬೇಕಾಗುತ್ತೆ ಅಷ್ಟೇ. ನೀನು ಇಲ್ಲಿಗೆ ಯಾಕೆ ಬಂದೆ? ಏನು ಮೇಡಮ್ ನೀವು? ಹಿಂದಿನ ಕಾಲದಲ್ಲಿ ಗುರುಗಳು ಮನೇಲಿ ಇಟ್ಕೊಂಡೇ ಪಾಠ ಹೇಳ್ಕೊಡ್ತಿದ್ರಂತೆ, ಅಂಥದ್ರಲ್ಲಿ ಇಲ್ಲಿಗೆ ಯಾಕೆ ಬಂದೆ ಅಂತ ಕೇಳ್ತಾ ಇದ್ದೀರಾ? ಏನು ವಿಷಯ ಬೇಗ ಹೇಳು. ವಿಷಯ ತುಂಬ ಇದೆ ಮೇಡಮ್. ನಾನು ಕೆಮಿಸ್ಟ್ರಿ ಲೆಕ್ಚರ್. ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಲೇಜಲ್ಲಿ ಕೇಳಿ. ಕೆಮಿಸ್ಟ್ರಿ ಒಂದೇ ಅಲ್ಲ ಮೇಡಮ್, ತುಂಬ ವಿಷಯ ಇದೆ. ನಾನು ಎಲ್ಲ ವಿಷಯನೂ ಮಾತಾಡಬೇಕು. ನಿಮಗೆ ಗೊತ್ತಿದೆ, ನಾನು ಓದಿ ಪಾಸ್ ಆಗಬೇಕು ಅಂದರೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಅದಕ್ಕೆ ನಾನೇನು ಮಾಡಬೇಕು? ಓದಿಲ್ಲ ಅಂದರೆ ಫೇಲ್ ಆಗ್ತೀಯ ಅಷ್ಟೇ. ಒಂದು ನಿಮಿಷ, ನಾನು ಫೇಲ್ ಆಗೋ ಮಾತೇ ಇಲ್ಲ. ಬರೀ ಕಾಲೇಜ್ಗಲ್ಲ, ಇಡೀ ಸ್ಟೇಟ್ಗೆ ರ್ಯಾಂಕ್ ಬರಬೇಕು. ಅದಕ್ಕೆ ನೀವು ಸಹಾಯ ಮಾಡಬೇಕು. ಏನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೆಯಾ? ಸಹಾಯ ಮಾಡಲಿಲ್ಲ ಅಂದರೆ ನಾನು ಪಬ್ಬಿಗೆ ಹೋಗೋ ವಿಷಯನ ಎಲ್ಲರ ಹತ್ರ ಹೇಳ್ತೀಯ ಅಷ್ಟೇ ತಾನೇ? ಹೇಳ್ಕೊ ಹೋಗು. ನನ್ನೇನು ಅಷ್ಟೊಂದು ಚೀಪ್ ಅನ್ಕೊಂಡ್ರ ಮೇಡಮ್? ಯಾರು ತೆಗೆದಿದ್ದಿಲ್ಲ? ಯಾರು ತೆಗೆದ್ರು ಅನ್ನೋದು ಮುಖ್ಯ ಅಲ್ಲ. ಈಗ ನೀವು ನಾನು ಹೇಳ್ದಂಗೆ ಕೇಳಬೇಕು. ಕೇಳಲಿಲ್ಲ ಅಂದರೆ ಈ ಫೋಟೋನ ನಮ್ಮ ಪ್ರಿನ್ಸಿಪಲ್ಗೆ, ಅಂದರೆ ನಿಮ್ಮ ಗಂಡಂಗೆ ಕೊಡ್ಬೇಕಾಗುತ್ತೆ. ಯೋಚನೆ ಮಾಡಿ ಏನು ಮಾಡ್ತೀರಾ ಅಂತ. ವಿಷ್ಣು, ನೀನು ಮಾಡ್ತಿರೋ ತಪ್ಪು. ಸರಿ ಅಂತ ಯಾರು ಹೇಳಿದ್ರು ಮೇಡಮ್? ನೋಡಿ, ನನಗೆ ಕೆಲಸ ಆಗಬೇಕು ಅಷ್ಟೇ. 2 ಡೇಸ್ ಟೈಮ್ ಕೊಡ್ತೀನಿ, ಯೋಚನೆ ಮಾಡಿ ಅಲ್ಲ. ನಮ್ಮ ಡಾರ್ಲಿಂಗ್ ಫೋಟೋ ಇದಂಗಪ್ಪ ಇಲ್ಲಿ ಬಂತು. ನಾನು ಆಕಾಶದ ಮೇಲಿಂದ ಬಿತ್ತಾ?
ಕೆಮಿಸ್ಟ್ರಿ ಮೇಡಮ್, ನೀವು ತೆಗೆದ್ರ ಈ ಫೋಟೋನ? ನಿನ್ನ ಜೊತೆ ಫೋಟೋ ತೆಗೆಸ್ಕೊಳ್ಳೋಕೆ ನನಗೇನು ಹುಚ್ಚ? ನಮ್ಮಿಬ್ಬರಿಗೂ ಒಂಥರ ಹುಚ್ಚೆ. ಯಾಕಂದ್ರೆ ಈ ಹುಚ್ಚರ್ ಸಂತೆಲಿ ಪ್ರೀತಿ ವ್ಯಾಪಾರ ಮಾಡಕ್ ಕೊಟ್ಟಿದ್ದೀವಲ್ಲ. ಬಿ ಸೀರಿಯಸ್ ರಿಷ್. ಈ ಫೋಟೋ ತೆಗ್ದಿದ್ದು ನಾನಲ್ಲ, ನನ್ನ ಸ್ಟೂಡೆಂಟ್. ಏನು, ನಿಮ್ಮ ಸ್ಟೂಡೆಂಟಾ? ಮತ್ತೇನು, ನಿನ್ನ ಜೊತೆ ಸಂಬಂಧ ಬೆಳೆಸಿದ್ದಕ್ಕೆ ನಾನು ತಲೆ ದಂಡ ತಪ್ಪಬೇಕು. ಯಾರವನು? ವಿಷ್ಣು, ಸೆಕೆಂಡ್ PU ಸೈನ್ಸ್ ಸ್ಟೂಡೆಂಟ್. ಅವನಿಗೆ ನಮ್ಮಿಬ್ಬರ ಬಗ್ಗೆ ಹೇಗೆ ಗೊತ್ತು? ನಾ ಇಬ್ರು ಪಬ್ಬಲ್ಲಿದ್ದಾಗ ಅಕಸ್ಮಾತಾಗಿ ಅವನು ಅಲ್ಲಿಗೆ ಬಂದಿದ್ದ. ಈ ವಿಷಯ ಏನಾದರೂ ನನ್ನ ಗಂಡನಿಗೆ ಗೊತ್ತಾದ್ರೆ ಮುಗೀತು ಕತೆ. ನೋ, ಹಾಗಾಗ್ಬಾರ್ದು. ಹಾಗಾಗ್ಬಾರ್ದು ಅಂದರೆ ಹಾಗಾಗದೇ ಇರೋದಕ್ಕೆ ಏನು ಮಾಡ್ತೀಯಾ? ನಾನೇನು ಮಾಡಲಿ? ತಗೋ ಇದನ್ನ. ಏನಿದು? ವಿಷ. ಕುಡಿದ ತಕ್ಷಣ ಸತ್ತೋಗ್ತಾನ? ಇದು ಮಾಮೂಲಿ ವಿಷ ಅಲ್ಲ, ಮಲೇಷ್ಯಾದಲ್ಲಿ ಸಿಗೋ ಕಾರ್ಕೋಟಕ ಹಾವಿನ ವಿಷ. ಬುಂಗಾರಸ್ ಕ್ಯಾಂಡಿಡಸ್ ಅನ್ನೋ ಹಾವಿನ ವಿಷ. ಇದನ್ನ ಅವನಿಗೆ ಕೊಡು. ಕೊಟ್ಮೇಲೆ ತಕ್ಷಣ ಸಾಯೋದಿಲ್ಲ, 2 ದಿನ ಆದ್ಮೇಲೆ ಸಾಯ್ತಾನೆ. ಹೇಗ್ ಸತ್ತ ಅಂತ ಕಂಡಿಡಿಯಕ್ಕಾಗಲ್ಲ. ಹೌದಾ? ಇದನ್ನ ಹೇಗಾದ್ರೂ ಮಾಡಿ ವಿಷ್ಣುಗ್ ಕೊಡು. ಅವನ್ ಬದುಕಿದ್ರೆ ನಾವು ಸಾಯ್ಬೇಕಾಗತ್ತೆ. ಇಲ್ಲ, ಇಬ್ರು ಸಾಯೋದಕ್ಕಿಂತ ಒಬ್ಬ ಸಾಯೋದೇ ನ್ಯಾಯ. ಅಂತೂ ನಿಮ್ಮ ಸ್ವಾರ್ಥಕ್ಕೆ ಒಂದು ಹುಡುಗನ ಜೀವ ತೆಗೆದ್ರಿ. ತಪ್ಪಾಯ್ತು ಸರ್. ತಪ್ಪಿಗೆ ಶಿಕ್ಷೆನೂ ಆಗುತ್ತೆ. ನಡಿ. ಎಲ್ಲಿಗೆ? ನೋಡು, ಈಗ ಎಕ್ಸಾಮ್ ಟೈಮು. ನೀನು ಇದ್ದಕ್ಕಿದ್ದಾಗೆ ಫಾರಿನ್ ಹೊರಟೋದ್ರೆ ಮಕ್ಕಳು ಪಾಠ ಮಾಡೋರು ಯಾರು? ನೀವೇ ನನ್ನನ್ನು ನಂಬ್ಕೊಂಡು ಕಾಲೇಜ್ ಕಟ್ಟಿಲ್ಲ ಅಲ್ವಾ? ಕಾಲೇಜ್ಗೂ ನಾನು ಬೇಕಾಗಿಲ್ಲ, ನಿಮಗೂ ನಾನು ಬೇಕಾಗಿಲ್ಲ. ನೋಡಿ, ನಾನು ಅಕ್ಕನಿಗೆ ಬರ್ತೀನಿ ಅಂತ ಹೇಳಿದ್ದೀನಿ. ನಾನು ಈ ಬಸ್ಗೆ ಹೋಗ್ತಾ ಇದ್ದೀನಿ. ನೋಡು, ಸ್ವಲ್ಪ ದಿನ ತಾಳ್ಮೆಯಿಂದ ಕಾಯಿ, ಎಲ್ಲ ನೀನು ಅನ್ಕೊಂಡ ಹಾಗೆ ಆಗುತ್ತೆ. ಎಲ್ಲ ನಾವು ಅನ್ಕೊಂಡಿದ್ದ ಹಾಗೆ ಯಾವಾಗಲೂ ಆಗೋದಿಲ್ಲ. ತಪ್ಪು ಮಾಡಿ ತಪ್ಪಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಮೇಡಮ್. ನೀವು ಹೋಗ್ಬೇಕಾಗಿರೋ ಜಾಗ ಬೇರೆ ಇದೆ. ಅಲ್ಲಿ ಕಂಬಿ ಎಣಿಸ್ಕೊಂಡು ಮುದ್ದೆ ಮುರ್ಕೊಂಡು ಆರಾಮಾಗಿರ್ಬೋದು ಬಿಡಿ. ವಾಟ್ ನಾನ್ಸೆನ್ಸ್. ಇಲ್ಲಿದಾಗ ನೋಡಿ ನಿಮ್ಮ ನಾನ್ಸೆನ್ಸ್. ಎಲ್ಲ ಬಾಯ್ ಬಿಟ್ಟಿದ್ದಾಯ್ತು, ನಡೀರಿ. ಐ ಆಮ್ ಸಾರಿ ಮಿಸ್ಟರ್ ಶಿವಾನಂದ್. ನಿಮ್ಮ ಮಿಸ್ಸಸ್ಸು ವಿಷ್ಣು ಅವರ ಕೊಲೆ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಅದಕ್ಕೆ ಎಲ್ಲ ಪ್ರೂಫು ಇದೆ. ಚಾರ್ವಿ,